ಧಾರವಾಡ ಕಟ್ಟೆಯ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಮತ್ತು ಆತ್ಮೀಯ ಸ್ವಾಗತ. ಕನ್ನಡದ ವರನಟ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಕೆಲವು ಮಾತುಗಳನ್ನ ಆಡಬೇಕೆಂದುಕೊಂಡಿದ್ದೇನೆ. ಡಾಕ್ಟರ್ ರಾಜ್ಕುಮಾರ್ ಕೇವಲ ನಟರಾಗಿರಲಿಲ್ಲ, ಅವರು ಕನ್ನಡದ ಪ್ರಜ್ಞೆ ಆಗಿದ್ದರು, ಕನ್ನಡದ ಅಸ್ಮಿತೆಯಾಗಿದ್ದರು. ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ಎಂದು ನಾನು ಹೇಳೋದಿಲ್ಲ, ಏಕೆಂದರೆ ಕರ್ನಾಟಕದಲ್ಲಿ ನನಗಿಂತ ಹೆಚ್ಚು ಅಭಿಮಾನಿಗಳನ್ನ ನೀವು ಕಾಣಬಹುದು. ಆದರೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳನ್ನ ನೋಡುತ್ತಾ ಬೆಳೆದು ಬಂದಿದ್ದೇನೆ. ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು, ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ನನ್ನ ಮನಸ್ಸಿನ ಮೇಲೆ, ಭಾವನೆಗಳ ಮೇಲೆ ಮತ್ತು ವ್ಯಕ್ತಿತ್ವದ ಮೇಲೆ ಬಹಳ ಗಾಢವಾದ ಪರಿಣಾಮವನ್ನು ಬೀರಿದೆ. ರಾಜ್ಕುಮಾರ್ ಮತ್ತು ಶೇಕ್ಸ್ಪಿಯರ್ ಅನ್ನು ಹೊರತುಪಡಿಸಿ ನಾನು ನನ್ನ ವ್ಯಕ್ತಿತ್ವವನ್ನು ಕಲ್ಪನೆ ಮಾಡಿಕೊಳ್ಳುವುದಿಲ್ಲ. ಈಗಲೂ ನಾನು ಪ್ರತಿದಿನ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ದೃಶ್ಯವನ್ನ ನೋಡದೆ, ಶೇಕ್ಸ್ಪಿಯರ್ನ ನಾಟಕದ ಯಾವುದಾದ್ರೂ ಒಂದು ದೃಶ್ಯವನ್ನ ಅಥವಾ ಕೊನೆ ಪಕ್ಷ ಒಂದು ಡೈಲಾಗ್ ಅನ್ನ ಓದದೆ ನಾನು ಮಲಗುವುದಿಲ್ಲ. ಇಷ್ಟರ ಮಟ್ಟಿಗೆ ಅವರು ನನ್ನ ವ್ಯಕ್ತಿತ್ವದ ಅವಿಭಾಜ್ಯ ಅಂಗವಾಗಿದ್ದಾರೆ. ದೇ ಹ್ಯಾವ್ ಬಿಕಮ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಮೈ ಪರ್ಸನಾಲಿಟಿ. ಇವತ್ತು ರಾಜ್ಕುಮಾರ್ ಬಗ್ಗೆ ಕೆಲವು ಮಾತುಗಳನ್ನ ಹೇಳ್ತೇನೆ. ನಾನು ರಾಜ್ಕುಮಾರ್ ಅವರನ್ನ ಒಮ್ಮೆಯೂ ಭೇಟಿಯಾಗಲಿಲ್ಲ, ಆದರೆ ಅವರನ್ನ 2 ಸಲ ನಾನು ವಿಜಯಪುರದಲ್ಲಿ ನೋಡಿದೆ. ಗೋಕಾಕ್ ವರದಿ ಜಾರಿಗಾಗಿ ಅವರು ಕರ್ನಾಟಕದಾದ್ಯಂತ ಪ್ರವಾಸ ಮಾಡಿದ್ರು. ಆಗ ವಿಜಯಪುರಕ್ಕೆ ಬಂದಿದ್ರು. ನಾನು 6ನೇ ವರ್ಗದಲ್ಲಿ ಓದ್ತಾ ಇದ್ದೆ. ವಿಜಯಪುರದ ದರ್ಬಾರ್ ಕಾಲೇಜಿನ ಎದುರಿಗೆ ಒಂದು ದೊಡ್ಡ ಮೈದಾನವಿತ್ತು. ಈಗ ಅದು ಕ್ರೀಡಾಂಗಣವಾಗಿದೆ. ಅಲ್ಲಿ ರಾಜ್ಕುಮಾರ್ ಅವರು ಬಂದಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ಸೇರಿದ್ರು. 16,000 ಜನರು ಬಂದು ಸೇರಿದ್ರು. ನಾನು 6ನೇ ತರಗತಿಯಲ್ಲಿ ಓದ್ತಾ ಇದ್ದೆ. ಜನರ ನಡುವೆ ಸಿಕ್ಕಾಕಿಕೊಂಡಿದ್ದೆ. ನೂಕಲು ಇಲ್ಲಿ ನಾನು ಸತ್ಯ ಹೋಗ್ತೇನೆಂಬ ಭಯ ನನ್ನನ್ನ ಕಾಡುತ್ತಿತ್ತು. ಆದರೂ ನಾನು ಒಬ್ಬ ವ್ಯಕ್ತಿಯ ಹೆಗಲ ಮೇಲೆ ಕೂತ್ಕೊಂಡು ರಾಜ್ಕುಮಾರ್ ಅವರನ್ನ ನೋಡಿದೆ. ರಾಜ್ಕುಮಾರ್ ಅವರ ಮಾತುಗಳನ್ನ ಕೇಳಿದೆ. ಅವರೊಂದು ಹಾಡನ್ನು ಕೂಡ ಹಾಡಿದ್ರು. ಒಂದು ನಾನಿರುವುದೇ ನಿಮಗಾಗಿ ಅಂತ ಹಾಡನ್ನ ಹಾಡಿದ್ರು. ರಾಜ್ಕುಮಾರ್ ಅವರಿಂದ ನಾನು ಅನೇಕ ಸಂಗತಿಗಳನ್ನು ಕಲಿತಿದ್ದೇನೆ. ಅವರಿಂದ ನನಗೆ ಎಲ್ಲಾ ರೀತಿಯ ಅನುಭವ ನನಗಾಗಿದೆ. ನಾನು ಮೊದಲು ನೋಡಿದ ಚಲನಚಿತ್ರ ದೇವರ ಮಕ್ಕಳು, 2ನೇ ಚಿತ್ರ ದೇವರ ಗೆದ್ದ ಮಾನವ. ಈ 2 ಸಿನಿಮಾಗಳನ್ನ ನಾನು ಬಸವನ ಬಾಗೇವಾಡಿಯ ಬಸವಣ್ಣನ ಜಾತ್ರೆಯಲ್ಲಿ ನೋಡಿದೆ. ಆಗ ಬಾಗೇವಾಡಿಯಲ್ಲಿ ಶ್ರೀಕೃಷ್ಣ ಟಾಕೀಸ್ ಇತ್ತು, ಟೆಂಟ್ ಥಿಯೇಟರ್. ನೆಲದ ಮೇಲೆ ಕೂತ್ಕೊಂಡು ಸಿನಿಮಾ ನೋಡೋದು, ಉಸ್ಕಿನ ಮೇಲೆ ಕೂತ್ಕೊಂಡು ಸಿನಿಮಾ ನೋಡೋದು. ಮೊದಲ ಸಿನಿಮಾ ನೋಡುತ್ತಿದ್ದಂತೆಯೇ ನಾನು ರಾಜ್ಕುಮಾರ್ ಅವರ ಅಭಿಮಾನಿಯಾದೆ. ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ಹಾಗೆ ನಾನು ನಿಜವಾದ ಅರ್ಥದಲ್ಲಿ ಪ್ರೀತಿ ಮಾಡಿದ್ದು ಈ ಇಬ್ಬರನ್ನ, ರಾಜ್ಕುಮಾರ್ನ ಮತ್ತು ಶೇಕ್ಸ್ಪಿಯರ್ನ. ನನ್ನ ವಿದ್ಯಾಗುರುಗಳನ್ನು ನಾನು ಪ್ರೀತಿ ಮಾಡಿದ್ದೇನೆ. ಅದು ಕೀರ್ತಿರಾಜ್ ಕೋಟಿ ಆಗಿರ್ಬೋದು, GB ಸುಜ್ಜನ್ ಆಗಿರ್ಬೋದು, ಇತ್ಯಾದಿ. ರಾಜ್ಕುಮಾರ್ ಅವರ ಅಭಿಮಾನಿಯಾದೆ. ಅಲ್ಲಿಂದ ಅವರು ಸಾಯುವವರೆಗೆ ನಾನು ಅವರ ಎಲ್ಲ ಚಿತ್ರಗಳನ್ನ ನೋಡಿದೆ. 2 ವಿಷಯಗಳನ್ನ ನಾನು ಹೇಳಬೇಕು. ರಾಜ್ಕುಮಾರ್ ಅವರ ಚಲನಚಿತ್ರಗಳು ನನ್ನ ಮೇಲೆ ಎಷ್ಟು ಗಾಢವಾದ ಪರಿಣಾಮ ಬೀರಿದವು ಅಂತಂದ್ರೆ, ನಾನು ಶಾಲೆಗೆ ಹೋಗುವುದನ್ನ ನಿಲ್ಲಿಸಿ ರಾಜ್ಕುಮಾರ್ ಅವರ ಸಿನಿಮಾವನ್ನ ನೋಡ್ಲಿಕ್ಕೆ ಪ್ರಾರಂಭಿಸಿದೆ. ನಾನು ಆಗ ಬಿಜಾಪುರದ ಸರ್ಕಾರಿ ಶಾಲೆಯಲ್ಲಿ 6ನೇ ಯಲ್ಲಿದ್ದೆ. 7ನೇ ತರಗತಿಗೆ ಬಂದಾಗ ನಾನು ಶಾಲೆಗೆ ಹೋಗೋದನ್ನೇ ನಿಲ್ಲಿಸಿದೆ. ಇಡೀ ದಿನ ರಾಜ್ಕುಮಾರ್ ಅವರ ಸಿನಿಮಾ ನೋಡೋದು. ಯಾವುದೇ ಸಿನಿಮಾ ಬಂದ್ರು 10 ಸಲ 20 ಸಲ ನೋಡೋದು. ವಿಜಯಪುರದಲ್ಲಿ ಸಿನಿಮಾ ರಾಜ್ಕುಮಾರ್ ಅವರ ಸಿನಿಮಾ ಇರಲಿಲ್ಲ ಅಂತಂದ್ರೆ ಸಿಂದಗಿಗೆ ಹೋಗೋದು, ಬಾಗೇವಾಡಿಗೆ ಹೋಗೋದು, ಹುಬ್ಬಳ್ಳಿಗೆ ಹೋಗೋದು. ಹೀಗಾಗಿ ತಿರುಗಾಡೋದು, ಎಲ್ಲ ಕಡೆ ತಿರುಗಾಡಿ ರಾಜ್ಕುಮಾರ್ ಅವರ ಸಿನಿಮಾ ನೋಡೋದು. ಹೀಗಾಗಿ ನಾನು ಶಾಲೆಯನ್ನೇ ಬಿಟ್ಬಿಟ್ಟೆ. ರಾಜ್ಕುಮಾರ್ ಅವರ ಕಾರಣಕ್ಕಾಗಿ ನಾನು 4 ವರ್ಷ ಶಾಲೆಗೆ ಹೋಗಲಿಲ್ಲ. ಮುಂದೆ ರಾಜ್ಕುಮಾರ್ ಅವರ ಕಾರಣಕ್ಕಾಗಿ ನಾನು ಮತ್ತೆ ಕಾಲೇಜ್ಗೆ ಹೋದೆ. ಅದೆಲ್ಲ ಇತಿಹಾಸ. 2ನೇ ಸಂಗತಿ ಏನಂತಂದ್ರೆ, ನಾನು ಇಂಗ್ಲಿಷ್ ಪ್ರಾಧ್ಯಾಪಕನಾಗಲು ರಾಜ್ಕುಮಾರ್ ಅವರೇ ಕಾರಣ. ಅವರು 3 ಚಿತ್ರಗಳಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ನಟಿಸಿದ್ದಾರೆ. ದಾರಿ ತಪ್ಪಿದ ಮಗ, ಒಲವು ಗೆಲುವು,
ಇನ್ನೊಂದು 2 ಕನಸು, ಒಲವು ಗೆಲುವು, 2 ಕನಸು ಮತ್ತು ದಾರಿ ತಪ್ಪಿದ ಮಗ, ಈ 3 ಚಲನಚಿತ್ರಗಳಲ್ಲಿ ಅವರು ಇಂಗ್ಲಿಷ್ ಪ್ರಾಧ್ಯಾಪಕರ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಚಿತ್ರಗಳನ್ನ ನೋಡಿದಾಗ ನಾನು PUCಯಲ್ಲಿ ಓದ್ತಾ ಇದ್ದೆ. ಆಗಲೇ ನಾನು ವಿಚಾರ ಮಾಡಿದೆ, ನಾನು ಇಂಗ್ಲಿಷ್ ವಿಷಯವನ್ನ ಓದಿ, ಇಂಗ್ಲಿಷ್ನಲ್ಲಿ PA MA ಮಾಡಿ, ಇಂಗ್ಲಿಷ್ ಶಿಕ್ಷಕನಾಗಿ ಶೇಕ್ಸ್ಪಿಯರ್ನ ನಾಟಕಗಳನ್ನ ತರಗತಿಯಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಬೇಕು, ಬೋಧಿಸಬೇಕು ಎಂದು ನಾನು ನನ್ನಷ್ಟಕ್ಕೆ ಅಂದುಕೊಂಡೆ. ರಾಜ್ಕುಮಾರ್ ಅವರ ಈ 3 ಚಲನಚಿತ್ರಗಳನ್ನು ನಾನು ನೋಡದೆ ಹೋಗಿದ್ದಿದ್ರೆ ನಾನು ಇಂಗ್ಲಿಷ್ ವಿಷಯದಲ್ಲಿ PA MA ಪಡೆದು ಇಂಗ್ಲಿಷ್ ಪ್ರಾಧ್ಯಾಪಕ ಆಗುತ್ತಿದ್ದೇನೋ ಇಲ್ಲವೋ ಗೊತ್ತಿಲ್ಲ. ಆದ್ರೆ ನಾನು ಇಂಗ್ಲಿಷ್ ಪ್ರಾಧ್ಯಾಪಕನಾಗಲು ರಾಜ್ಕುಮಾರ್ ಅವರೇ ಕಾರಣ. ಅದರಲ್ಲೂ ಒಲವು ಗೆಲುವು ಸಿನಿಮಾ ನನ್ನ ಮೇಲೆ ಗಾಢವಾದ ಪರಿಣಾಮವನ್ನು ಬೀರಿತು. ಅದಾದ ಮೇಲೆ ಅವರು, ನಾನು MA ಮಾಡುವಾಗ ಹುಬ್ಳಿಗೆ ಬಂದಿದ್ರು, ಒಂದು ಸಿನಿಮಾ ಶೂಟಿಂಗ್ ಆಗಿ, ಆಕಸ್ಮಿಕ ಸಿನಿಮಾ ಶೂಟಿಂಗ್ ಆಗಿ ಹುಬ್ಳಿಗೆ ಬಂದಿದ್ರು. ನಾನು MA ಮಾಡ್ತಾ ಇದ್ದೆ. ಆದ್ರೆ ನಾನು ಹುಬ್ಬಳ್ಳಿಗೆ ಹೋಗಿ ರಾಜ್ಕುಮಾರ್ ಅವರನ್ನ ನೋಡುವ ಪ್ರಯತ್ನವನ್ನ ಮಾಡಲಿಲ್ಲ. ಯಾಕಂದ್ರೆ ನಾನು ಅವಾಗ ಒಂದು ಶಪಥವನ್ನ ಮಾಡಿದ್ದೆ. ನನ್ನ ಗೆಳೆಯರಿಗೆ ನಾನು ಒಂದು ಭಾಷೆಯನ್ನು ಕೊಟ್ಟಿದ್ದೆ. ಅದೇನಂತಂದ್ರೆ, MA ಮುಗಿಯುವವರೆಗೂ ನಾನು ಯಾವುದೇ ಚಲನಚಿತ್ರವನ್ನ ನೋಡುವುದಿಲ್ಲ ಎಂದು. ಆಗ ನನ್ನ ಅನೇಕ ಜನ ಗೆಳೆಯರು ಹೇಳಿದ್ರು, ಅಲ್ಲ, ನೀವು ಸಿನಿಮಾ ನೋಡದೇ ಇರಬಹುದು, ಆದ್ರೆ ರಾಜ್ಕುಮಾರ್ ಅವರ ಸಿನಿಮಾ ನೋಡೋದಿಲ್ಲ ಅಂತಂದ್ರೆ ನಾವು ನಂಬೋದಿಲ್ಲ ಅಂತಂದ್ರು. ಆದ್ರೆ 1 ವರ್ಷ ನಾನು ರಾಜ್ಕುಮಾರ್ ಅವರ ಸಿನಿಮಾ ನೋಡಲೇ ಇಲ್ಲ. ಆದ್ರೆ ನೋಡ್ರಿ, ಅವರು ಹುಬ್ಬಳ್ಳಿಗೆ ಬಂದ್ಬಿಟ್ರು, ಶೂಟಿಂಗ್ ಆಗಿ ಹುಬ್ಬಳ್ಳಿಗೆ ಬಂದ್ಬಿಟ್ರು. ನನ್ನೆಲ್ಲ ಸ್ನೇಹಿತರು ಹೋಗಿ ರಾಜ್ಕುಮಾರ್ ಅವ್ರನ್ನ ನೋಡಿ ಬಂದ್ರು, ನಾನು ನೋಡಿ ಬರ್ಲಿಲ್ಲ. ನನಗೆ ದುಃಖ ಆಯ್ತು, ನಿಜಕ್ಕೂ ದುಃಖ ಆಯ್ತು. ನಾನು ಹತ್ಬಿಟ್ಟೆ, ಬಿಕಾಸ್ ಐ ವಾಸ್ ನಾಟ್ ಏಬಲ್ ಟು ಸಿ ದಿ ಆಕ್ಟರ್ ಆಫ್ ಮೈ ಚಾಯ್ಸ್ ಅಂತ ಅನಿಸ್ತು ನನಗೆ. ಸೊ ಹೀಗೆ ಇದು ಅನೇಕ ಸಂಗತಿಗಳು ನನ್ನ ಜೀವನದಲ್ಲಿ ನಡೆದಿವೆ. ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಅದು ಬಹಳ ದೊಡ್ಡ ವ್ಯಕ್ತಿತ್ವ, ಅದು ಕನ್ನಡದ ವ್ಯಕ್ತಿತ್ವ. ಅವರು ಕರ್ನಾಟಕದ ಪ್ರಜ್ಞೆ ಆಗಿದ್ದರು. ನಮಗೆ ಕನ್ನಡಿಗರಿಗೆ ಏನೆಲ್ಲ ಕಲಿಸಿದರು ಅವರು. ಯಾವುದನ್ನ ನಾವು ನಾಗರಿಕತೆ, ಸಭ್ಯತನ, ಸುಸಂಸ್ಕೃತಿ ಅಂತೀವಲ್ಲ, ಇದೆಲ್ಲ ನಾವು ಕಲಿತಿದ್ದು ರಾಜ್ಕುಮಾರ್ ಅವರ ಸಿನಿಮಾಗಳಿಂದ. ಇತಿಹಾಸವನ್ನು ಕಲಿತಿದ್ದು ರಾಜ್ಕುಮಾರ್ ಅವರ ಸಿನಿಮಾಗಳಿಂದ. ನಮ್ಮ ಪುರಾಣ, ಪುಣ್ಯಕತೆ, ನಮ್ಮ ಸಂತರು, ಶರಣರು, ವಚನಕಾರರು, ಇದೆಲ್ಲ ರಾಜ್ಕುಮಾರ್ ಮೂಲಕನೇ ನಾನು ಕಲಿತೆ. ರಾಜ್ಕುಮಾರ್ ನನಗೆ ಒಬ್ಬ ಶಿಕ್ಷಕ ಆಗಿದ್ರು, ಒಬ್ಬ ಶಿಕ್ಷಕ ಆಗಿದ್ರು, ಒಬ್ಬ ಗುರು ಆಗಿದ್ರು, ಒಬ್ಬ ಮಾರ್ಗದರ್ಶಕ ಆಗಿದ್ರು. ಅಂತ ಒಂದು ಕಲ್ಚರ್ ಅನ್ನ ಅವರು ತಮ್ಮ ಸಿನಿಮಾದ ಮೂಲಕ ಈ ನಾಡಿಗೆ ನೀಡಿದ್ರು. ಕನ್ನಡಿಗರು ಯಾವ ಕಾರಣಕ್ಕೂ ರಾಜ್ಕುಮಾರ್ ಅವರ ಚಿತ್ರಗಳನ್ನ ಮರೆಯಬಾರದು. ಸೊ ವಿ ಕಾಂಟ್ ಅಫೋರ್ಡ್ ಟು forget Rajkumar and the rich heritage that he has left behind. ಇತ್ತೀಚೆಗೆ ಅನೇಕ ಜನರಿಗೆ ರಾಜ್ಕುಮಾರ್ ಅವರ ಬಗ್ಗೆ ಪರಿಚಯ ಇಲ್ಲ, ರಾಜ್ಕುಮಾರ್ ಅವರ ಚಿತ್ರಗಳನ್ನ ನೋಡ್ತಾ ಇಲ್ಲ. ಆ ಕೆಲಸವನ್ನ ನಾವು ಮಾಡಬೇಕು. ಏಕೆಂದ್ರೆ ನಮ್ಮ ಯುವಕರಲ್ಲಿ ಒಂದು ಸೂಕ್ಷ್ಮವಾದ ಸಂವೇದನಾಶೀಲತೆ ಬೆಳೆದು ಬರಬೇಕು. ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ, ಕನ್ನಡದ ಇತಿಹಾಸದ ಪರವಾಗಿ, ಕರ್ನಾಟಕದ ಇತಿಹಾಸದ ಪರವಾಗಿ ಒಂದು ಅಗಾಧವಾದ ಪ್ರೀತಿ, ವಿಶ್ವಾಸ ಬೆಳೆದು ಬರಬೇಕು. ಇಮ್ಮೆಡಿಪುಲಿಕೇಶನ್ ಮಯೂರ್ ಸಿನಿಮಾ ನಮ್ಮೆಲ್ಲರ ಮೇಲೆ ದೊಡ್ಡ ಗಾಢವಾದ ಪರಿಣಾಮವನ್ನು ಬೀರಿತು. ರಾಜ್ಕುಮಾರ್ ಕನ್ನಡದ ಪ್ರಜ್ಞೆ ಆಗಿದ್ದರು, ಕನ್ನಡದ ಅಸ್ಮಿತೆ ಆಗಿದ್ದರು, ಕರ್ನಾಟಕವನ್ನ ಪ್ರೀತಿಸುತ್ತಿದ್ದರು, ಕನ್ನಡಿಗರನ್ನ ಪ್ರೀತಿಸುತ್ತಿದ್ದರು. ಕರ್ನಾಟಕದ ಚರಿತ್ರೆಯನ್ನ, ಕರ್ನಾಟಕದ ಸಾಧು ಸಂತರನ್ನ, ಕರ್ನಾಟಕದ ಋಷಿ ಮುನಿಗಳನ್ನ, ಹಾಗೆಯೇ ಭಾರತೀಯ ಸಂಸ್ಕೃತಿಯನ್ನ, ಭಾರತೀಯ ಇತಿಹಾಸವನ್ನ ಎಲ್ಲವನ್ನ ಪ್ರೀತಿಸುತ್ತಿದ್ದರು ಮತ್ತು ಸ್ವೀಕರಿಸುತ್ತಿದ್ದರು. ಅಂತ ಒಂದು ಮನಸ್ಸು, ಅಂತ ಒಂದು ಕಲೆ, ಅಂತ ಒಂದು ನಟನೆ, ಅಂತ ಅಪ್ರತಿಮ ಕನ್ನಡ ನಿಷ್ಠೆ, ಕನ್ನಡ ಸಂಸ್ಕೃತಿಯ ನಿಷ್ಠೆ ಬೇರೆ ನಟರಲ್ಲಿ ಅಥವಾ ಬೇರೆ ಸಾಹಿತಿಗಳಲ್ಲಿ ಕಾಣುವುದು ಬಹಳ ಅಪರೂಪ. ಬನ್ನಿ, ನಾವೆಲ್ಲರೂ ರಾಜ್ಕುಮಾರ್ ಅವರ ಚಿತ್ರಗಳನ್ನ ನೋಡೋಣ, ಅವರ ಮಾತುಗಳನ್ನ ಕೇಳೋಣ, ಅವರ ವ್ಯಕ್ತಿತ್ವವನ್ನ ಮಾದರಿಯಾಗಿಟ್ಟುಕೊಂಡು ನಾವು ನಮ್ಮ ವ್ಯಕ್ತಿತ್ವವನ್ನ, ನಮ್ಮ ನಾಡನ್ನ ಕಟ್ಟೋಣ. ಎಲ್ಲರಿಗೂ ನಮಸ್ಕಾರ.